ನಮಸ್ಕಾರ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ತರಕಾರಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲ್ ನಿಮಗೆ ಚಿತ್ರಾನ್ನಕ್ಕೆ ಏನೇನು ಬೇಕು ಎಲ್ಲ ಹೇಗೆ ಹೆಚ್ಕೊತಿರೋ ಎಲ್ಲ ಹೆಚ್ಕೊಳ್ಳೋಣ. ಈ ಥರ ಎಲ್ಲ ಹೆಚ್ಕೊಂಡು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಇನ್ನೇನು ಹಾಕಿದ್ದೀನೋ ಇಲ್ಲೆಲ್ಲ ಇದೆ, ಅದನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. ಸ್ವಲ್ಪ ಕಡಲೆ ಬೀಜ ಹಾಕೊಳ್ಳೋಣ. ಕಡಲೆಬೇಳೆ, ನಂತರ ಜೀರಿಗೆ, ಸಾಸಿವೆ ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ. ಬಾಡಿಸ್ಕೊಳ್ಳೋಣ. ಒಮ್ಮೆ ಸಿಮ್ಮಲ್ಲೇ ಇರಬೇಕು. ಮೆಣಸಿನ್ಕಾಯಿ, ಕರಿಬೇವು, ಈಗ ನೋಡಿದ್ರಿ ಅಲ್ವಾ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸೊ ಬಾಡಿಸ್ಕೊತಾ ನಿಮ್ಗೊಂದು ಹೇಳ್ತೇನೆ, ದಯವಿಟ್ಟು ಪ್ರೋಟೀನ್ನ ತಿನ್ನಿ. ಬರೀ ಚಿತ್ರಾನ್ನ ತಿನ್ನೋದು ಅದು ಬರೀ ಪುಳಿಯೋಗರೆ ಬರೀ ಕಾಬ್ಸಿದ್ರೆ ನಮಗೇನೂ ಆಗಲ್ಲ. ಫೈಬರ್ ಬೇಕಾಗತ್ತೆ, ಪ್ರೋಟೀನ್ ಕೂಡ ಬೇಕಾಗತ್ತೆ. ಪ್ರೋಟೀನ್ ನೀವು ಎಷ್ಟು ತೂಕ ಇದ್ದೀರಲ್ಲ ಅದಕ್ಕೆ 1 ಗ್ರಾಮ್ ಅಂತೆ ತಿನ್ನಿ. ಇವಾಗ ಒಂದು 65 kg ಇದ್ದೀರಾ, ಒಂದು ದಿವಸಕ್ಕೆ 65 ಗ್ರಾಮು ನೀವು ಪ್ರೋಟೀನ್ ತಿನ್ನಲೇಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಪ್ರೋಟೀನ್ನ ಸ್ಕಿಪ್ ಮಾಡಬೇಡಿ. ನೀವು ವಯಸ್ಸಾಗ್ತಾ ಪ್ರೋಟೀನು ತುಂಬ ಮುಖ್ಯ. ಬೆಳೆಯೋ ಮಕ್ಕಳು ಕೂಡ ಪ್ರೋಟೀನ್ ಆಗಲಿ ಫೈಬರ್ ಆಗಲಿ ಎಲ್ಲ ಮುಖ್ಯ. ಒಮ್ಮೆ ನೀವು ಚೆನ್ನಾಗಿ ರಿಸರ್ಚ್ ಮಾಡಿ ಏನು ತಿಂದರೆ ಒಳ್ಳೆಯದು, ಏನು ತಿಂದಲೇ ಇದ್ದರೆ ಒಳ್ಳೆಯದು. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಉಪ್ಪು, ಖಾರ, ಸಕ್ಕರೆನ ನೀವು ಕಮ್ಮಿ ಮಾಡ್ಕೊತಾ ಹೋದರೆ ಹೆಲ್ದಿಯಾಗಿರ್ತೀರ. ಅಟ್ಲೀಸ್ಟ್ ಒಂದು ದಿವಸಕ್ಕೆ 10,000 ಸ್ಟೆಪ್ಸ್ನ ನಡೀರಿ. ಇಲ್ಲಾಂದರೆ 1 ಅವರ್ ಮೇಲೆ ಒಂದು 20 ನಿಮಿಷ ವಾಕ್ ಮಾಡ್ತಾ ಬನ್ನಿ. ತರಕಾರಿನೆಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಬರೀ ಕ್ಯಾರೆಟು ಕ್ಯಾಪ್ಸಿಕಮ್ ಮಾತ್ರ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡ್ರೆ ನಿಮಗೆ ಸಾಕು. ನಿಮಗೆ ಏನೇನು ತರಕಾರಿ, ನನಗೆ ಚಿತ್ರಾನ್ನ ಕಂಡ್ರೆ ಇಷ್ಟ, ಅದಕ್ಕೆ ಚಿತ್ರಾನ್ನ ಹೆಲ್ದಿಯಾಗಿ ಮಾಡ್ಕೊಬೇಕು ಅಂತಂದರೆ ತರಕಾರಿ ಹಾಕ್ಕೋತೀನಿ. ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನೇ ನಾನು ಚಪಾತಿ ಪಲ್ಯ ಹಾಗೂ ತಿಂತೀನಿ, ಚಿತ್ರಾನ್ನಕ್ಕೂ ಬೆಳೆಸ್ಕೊಂಡು ತಿಂತೀನಿ. ಸೊ 2 in 1 ಅಂತ ನಿಮಗೆ ಹೇಳ್ಬೋದು. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಎಷ್ಟು ನನಗೆ ಲೈಕ್ ಮಾಡ್ತೀರೋ, ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗಿನ್ನೂ ಉತ್ಸಾಹ ಬರುತ್ತೆ, ಇನ್ನೂ ಒಳ್ಳೆ ವೀಡಿಯೋಸ್ ಹಾಕ್ಲಿಕ್ಕೆ. ಇವಾಗ ಚಿತ್ರಾನ್ನ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ. ರೆಡಿ ಆಗುತ್ತಾದಮೇಲೆ ಇವಾಗ ಅರಿಶಿನ ಒಂಚೂರು ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಅರಿಶಿನ ಹಾಕ್ಕೊಳ್ಳಿ ಚಿತ್ರಾನ್ನ ಫ್ಲೇವರ್ ಬರೋಕ್ಕೆ. ಸೊ ಅರಿಶಿನ ಎಷ್ಟು ಹಾಕ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ. ಸೊ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಎಣ್ಣೆ ಉಪಯೋಗಿಸಿ. ನಾನು ಇದು ಆಲ್ಮೋಸ್ಟ್ 3 times ಮಾಡಿರೋ ಗೊಜ್ಜಿಗೆ ನಾನು ತುಂಬ ಕಮ್ಮಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬರೀ 1 time ಮಾಡ್ಕೊತಾ ಇದ್ದೀರಾ ಅಂದರೆ ದಯವಿಟ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ತಿಂತೀನಿ ಅಂತ ಎಷ್ಟಾದರೂ ತಿನ್ನೋಕ್ಕಾಗಲ್ಲ. ಸೊ ಚಿತ್ರಾನ್ನ ಗೊಜ್ಜು ಆಲ್ಮೋಸ್ಟ್ ರೆಡಿ. ಸೊ ಇನ್ನು ಮಿಕ್ಕಿದ ಮುಂದಕ್ಕೆ ನೀವೇ ನೋಡ್ಕೊಳ್ಳಿ. ನಿಂಬೆಹಣ್ಣು ಇದು ಹಾಕಿಲ್ಲ ಅಂದರೆ ತರಕಾರಿ ಪಲ್ಯ ಕೂಡ ಆಗುತ್ತೆ. ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಅರ್ಧ ನಿಂಬೆಹಣ್ಣು ಹಾಕೋತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ರೈಸ್ ನಿಮಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ತರಕಾರಿ ಚಿತ್ರಾನ್ನ ರೆಡಿ. ನೀವು ಎಂಡಿಂಗ್ ಗಾರ್ನಿಷಿಂಗ್ ಬೇಕಾದರೆ ಚಿತ್ರಾನ್ನ ಎಲ್ಲ ಕಲಸಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ತರಕಾರಿ ಚಿತ್ರಾನ್ನ ರೆಡಿ. ನಿಮಗೆ ಬೇಕಾದರೆ ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬಿಸಿ ಬಿಸಿ ತರಕಾರಿ ಚಿತ್ರಾನ್ನ ರೆಡಿ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನಾನು ಮೊದಲನೇ ಬಾರಿ ಟ್ರೈ ಮಾಡ್ತಾ ಇರೋದು. ಸ್ವಲ್ಪ ಉಪ್ಪು ಕಮ್ಮಿ ಇದೆ.